ಕುರಿಗಳ ಹಿಂದೆ ಹೋಗುತ್ತಾ ಇದ್ದಂಥ ದಾವೀದನನ್ನು ದೇವರು ಆರಿಸಿಕೊಂಡು ತನ್ನ ಸಮಸ್ತ ಪ್ರಜೆಗಳ ಮೇಲೆ ಅರಸನನ್ನಾಗಿ ನೇಮಿಸಿ ಆಶೀರ್ವದಿಸಿ ಘನಪಡಿಸಿದರು. ಅದಕ್ಕೆ ಮುಖ್ಯವಾದ ಕಾರಣ ದಾವೀದನಿಗೆ ದೇವರೊಟ್ಟಿಗಿದ್ದಂಥ ಅನ್ಯೋನ್ಯತೆ, ಹಾಗೆ ದೇವರು ಕೊಟ್ಟಂಥ ಅಭಿಷೇಕವನ್ನು ಕಾದುಕೊಳ್ಳುವುದರಲ್ಲಿ ಇದ್ದಂಥ ಗಮನ. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರೊಟ್ಟಿಗಿರುವಂಥ ಅನ್ಯೋನ್ಯತೆ ಸರಿಯಾಗಿರುವುದಾದರೆ, ಆತ ನಿಮಗೆ ಕೊಟ್ಟಿರುವಂಥ ಅಭಿಷೇಕವನ್ನು ಕಾದುಕೊಳ್ಳುವುದರಲ್ಲಿ ನೀವು ಗಮನ ಕೊಡುವುದಾದರೆ, ನಿಶ್ಚಯವಾಗಿ ಈಗಿನ ನಿಮ್ಮ ಅವಸ್ಥೆಯು ಪೂರ್ಣವಾಗಿ ಬದಲಾಗಿ ನೀವು ಎದುರು ನೋಡದೇ ಇರುವಂಥ ಉನ್ನತ ಹಂತಗಳಲ್ಲಿ, ದೇವರ ವಾಗ್ದಾನದ ಪರಿಪೂರ್ಣತೆಗಳಲ್ಲಿ ನೀವು ಸಂತೋಷವಾಗಿ ಜೀವಿತವನ್ನು ನಡೆಸುವಂತೆ, ಅನೇಕರಿಗೆ ಮಾದರಿಯಾಗಿ ಆಶೀರ್ವಾದವಾಗಿ ಬದಲಾಗುವಂತೆ ವಿಷಯಗಳು ಮಾರ್ಪಡಲಿದೆ. ಆದ್ದರಿಂದ ದೇವರೊಟ್ಟಿಗಿರುವಂಥ ಅನ್ಯೋನ್ಯತೆಯ ಅಭಿಷೇಕವೇ ವಿಷಯಗಳನ್ನು ಬದಲಾಯಿಸುವಂಥದ್ದು, ಜೀವಿತವನ್ನು ಉದ್ಧರಿಸುವಂಥದ್ದು ಎಂಬುದನ್ನು ತಿಳಿದು ಅದಕ್ಕನುಗುಣವಾಗಿ ಜೀವಿಸಿ ನಿಶ್ಚಯವಾದ ಬದಲಾವಣೆಗಳನ್ನು ಕಾಣುತ್ತೀರಾ?